ಮಳೆಯಲ್ಲಿ ನದಿ ತೀರದಲ್ಲಿ ದಾವತ್. ಸಿಟಿಯಲ್ಲಿ 2 ದಿನಗಳಿಂದ ಬಿಡದೆ ಮಳೆ ಬರ್ತಾನೆ ಇತ್ತು. ಆದ್ರಿಂದ ದಾರಿ ಎಲ್ಲಾನು ತುಂಬಾ ನೀರಾಗಿತ್ತು. ಆದ್ರಿಂದ ಸ್ಕೂಲ್ಗೆ ಕಾಲೇಜ್ಗೆಲ್ಲ ರಜೆ ಕೊಟ್ಟಿದ್ರು. ಹಳ್ಳಿಯಿಂದ ಸಿಟಿಗೆ ಹೋಗಿ ಅಲ್ಲಿ ಒಂದು ಕಾಲೇಜಲ್ಲಿ ಓದ್ತಾ ಇದ್ದ ಬನ್ನಗಿಳಿ, ಚಿನ್ನುಕಾಗೆ, ಬುಜ್ಜಿಗುಬ್ಬಚ್ಚಿ ಎಲ್ರು ಸಿಟಿಯಲ್ಲೇ ಒಂದು ರೂಮ್ನ ಬಾಡಿಗೆಗೆ ತಗೊಂಡು ಅಲ್ಲೇ ಇದ್ರು. ಇವಾಗ ರಜೆ ಅನ್ನೋದ್ರಿಂದ ಮೂಜನಾನು ರೂಮಲ್ಲೇ ಕೂತ್ಕೊಂಡಿದ್ರು. ಹೀಗಿರುವಾಗ ಕಿಟಕಿಯಿಂದ ಬರ್ತಾ ಇರುವ ಮಳೆನ ನೋಡಿ ಬನ್ನುಗಿಳಿ, ಹಬ್ಬ, ಏನೋ ಇದು ಈ ಸಿಟಿ ಮಳೆ. ನಮ್ಮ ಗ್ರಾಮದಲ್ಲಿ ಮಳೆ ಬಂದ್ರೆ ಆ ಮಣ್ಣಿನ ವಾಸನೆ ಎಷ್ಟು ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ನೋಡಿ ಹೇಗಿದೆ ಅಂತ. ಈ ಸಿಟಿಯಲ್ಲಿ ಎಲ್ಲಿ ನೋಡುದು ಕಾಂಕ್ರೀಟು, ಆ ಮೋರಿ ವಾಸನೆ. ಈ ಮಳೆಗೆ ನಮ್ಮ ಊರಲ್ಲಿದ್ದಿದ್ರೆ ಒಳ್ಳೆ ಮಜಾ ಸಿಕ್ತಿತ್ತು. ಚಿನ್ನುಕಾಗೆ ಮಂಚದಲ್ಲಿ ಮಲ್ಕೊಂಡು ಫೋನ್ನ ನೋಡಿ, ನನ್ನ ಮನ್ಸಲ್ಲಿರುವ ಮಾತನ್ನು ಸರಿಯಾಗಿ ಹೇಳ್ಬಿಟ್ಟೆ ಬನ್ನು. ಈ ಮಳೆಗೆ ಈ ಚಳಿಗೆ ಇದೇ ನಮ್ಮ ಊರಾಗಿದ್ರೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಮಾಡ್ಕೊಂಡು ತಿಂದಿದ್ರೆ ಎಷ್ಟು ಮಜಾ ಇರ್ತಿತ್ತು. ಯೋಚನೆ ಮಾಡಿದ್ರೇನೆ ಬಾಯಲ್ಲಿ ನೀರ್ ಸುರಿತಾ ಇದೆ. ಆವಾಗ ಬುಜ್ಜಿ ಓದ್ತಾ ಇದ್ದ ಬುಕ್ನ ಆ ಕಡೆ ಇಟ್ಟು, ಹೌದು ಕಣೋ ಚಿನ್ನು, ಆ ನಮ್ಮ ಹಳ್ಳಿಯ ನಾಟಿ ಕೋಳಿ ಸ್ಟೈಲಲ್ಲಿ ಇಲ್ಲಿ ಎಷ್ಟು ಹಣ ಕೊಟ್ರು ಕೂಡ ಯಾವ ಹೋಟೆಲಲ್ಲೂ ಆ ಕೈ ರುಚಿ ಬರದೇ ಇಲ್ಲನೋ. ನಾವು ಇವಾಗ ಇರೋದು ಈ ಸಿಟಿಯಲ್ಲಿ. ಈ ಸಿಟಿಗೆ ಬಂದು ನಮ್ಮ ಗ್ರಾಮದ ಸ್ಟೈಲಲ್ಲಿ ನಾಟಿ ಕೋಳಿ ಬೇಕು ಅಂದ್ರೆ ಎಲ್ ಸಿಗುತ್ತೆ? ಸರಿ ಬನ್ನಿ, ನಾವು ಕೆಳಗೆ ಹೋಟೆಲ್ಗೆ ಹೋಗಿ ಇರುವ ಬಿರಿಯಾನಿಯ ಏನೋ ತಿಂದು ಬರೋಣ. ಬನ್ನಗಿಳಿ ಕೋಪದಿಂದ, ಚೀಚಿ, ಇಲ್ಲಿಯ ಹೋಟೆಲಲ್ಲಿ ಹೋಗಿ ಊಟ ಮಾಡೋದ? ಮತ್ತೆ ಏನು ರುಚಿ ಇಲ್ದೆ ಸಪ್ಪೆಗೆ ಒಂದು ಅನ್ನ, ಅದನ್ನ ಹೋಗಿ ತಿನ್ನಕ್ಕಾಗುತ್ತಾ? ಬುಜ್ಜಿಗುಬ್ಬಚ್ಚಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಉತ್ಸಾಹದಿಂದ, ಲೇ ಬನ್ನು, ಇವಾಗ ಏನು ನಮ್ಮ ಹಳ್ಳಿಯ ನಾಟಿ ಕೋಳಿ ಸಾರ್ ಬೇಕು. ಈ ಸಿಟಿಯಲ್ಲಿ ನಮಗೆ ಸಿಟಿಯ ರುಚಿ ಬೇಕಾಗಿಲ್ಲ, ಹೌದು ತಾನೆ? ಅದಕ್ಕಿವಾಗ ಏನು, ನಮ್ಮ ಗ್ರಾಮಕ್ಕೆ ಸಿಟಿಯಿಂದ ಕೇವಲ 2 ಕಿಲೋಮೀಟರ್ ಮಾತ್ರ. ನಾವು ಬೇಕಾದ್ರೆ ಹೋಗ್ಬೋದು. ಅವಾಗ ಚಿನ್ನುಕಾಗೆ ಆಶ್ಚರ್ಯದಿಂದ, ಹೌದು, 2 ಗಂಟೆಗಳೇ. ಆದ್ರೆ ಏನ್ ಮಾಡೋದು ಇವಾಗ? ಬಸ್ ಇಲ್ವಲ್ಲ, ಕ್ಯಾಬಲ್ಲಿ ಹೋಗೋದಾ? ಹೌದು ಕಣ ಚಿನ್ನು, ಬಸ್ ಇಲ್ಲದಿದ್ರೆ ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ. ಆದ್ರೆ ನಾವು ನೇರವಾಗಿ ಮನೆಗೆ ಹೋಗೋದಿಲ್ಲ. ನಮ್ಮ ಊರೊಳಗೆ ಒಂದು ನದಿ ಹರಿತಾ ಇದೆ ಅಲ್ವಾ? ಆ ನದಿಯ ದಡದಲ್ಲಿ ಒಂದು ದೊಡ್ಡ ಮರ ಇದೆ ಅಲ್ವಾ? ನಾವು ಆ ಮರದ ಹತ್ರನೇ ಹೋಗಿ ನಾವೇ ಸ್ವತಃ ಚಿಕನ್ ಸಾರ್ನ ಮಾಡ್ಕೊಂಡು ತಿನ್ನೋಣ. ಯಾಕೆ ಆಗದಿಲ್ವಾ? ಅದನ್ನು ಕೇಳಿದ ಬನ್ನುಗಿಳಿ ತುಂಬಾನೇ ಶಾಕ್ ಆದ. ಬುಜ್ಜಿ, ಏನ್ ಬುಜ್ಜಿ, ನೀನು ಹೇಳೋದು ನಿಜನಾ? ಸಿಟಿಯಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಚಿಕನ್ ತಗೊಂಡು ನಮ್ಮ ಹಳ್ಳಿಯಲ್ಲಿ ಹೋಗಿ ಚಿಕನ್ ಮಾಡ್ಕೊಂಡು ತಿನ್ನದ? ಅಬ್ಬಬ್ಬಾ, ನಿನ್ನ ಐಡಿಯಾ ಸಾಧಾರಣವಾದ ಐಡಿಯಾ ಅಲ್ಲ. ಮಳೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದೇನೋ ಜಾಲಿನೇ, ಆದ್ರೆ ಈ ಮಳೆಯಲ್ಲಿ ಸೌದೆ ಎಲ್ಲ ನೆಂದಿರುತ್ತೆ, ಹೇಗೆ ಒಲೆ ಉರಿಯುತ್ತೆ? ಅಯ್ಯೋ ಚಿನ್ನು, ನಾವು ಸಿಟಿಯಿಂದ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ 2 ಕೆಜಿ ಚಿಕನ್, ಅದಕ್ಕೆ ಬೇಕಾದ ಮಸಾಲೆ, ಹಾಗೇನೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಒಣಗಿದ ಸೌದೆ ಎಲ್ಲ ತಗೊಂಡೋಗೋಣ. ಆ ನಂತರ ಅಲ್ಲೇ ಹೋಗಿ ಎಲ್ಲ ಕೆಲಸವನ್ನು ಮಾಡ್ಕೊಂಡು ತಿಂದು ಬರೋಣ. ನೀವು ಬೇಕಾದ ಕೆಲಸವನ್ನು ಮಾಡಿ, ನಾನು ಕ್ಯಾಬ್ನ ಇವಾಗ್ಲೇ ಬುಕ್ ಮಾಡ್ತೀನಿ. ಏನಂತೀರಾ, ಓಕೆನಾ? ಬನ್ನು ಸಂತೋಷದಿಂದ, ವಾವ್ ಬುಜ್ಜಿ, ಇನ್ನು ಯಾಕೆ ತಡ ಮಾಡೋದು? ಇಷ್ಟು ದಿನಗಳಲ್ಲಿ ಇವತ್ತೇ ನಾವೊಂದು ಸರಿಯಾದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಹೊರಡೋಣ. ಹಾಗೆ ಮಕ್ಕಳು 3 ಜನ ಅಂದ್ಕೊಂಡ್ರು ಇಲ್ವೋ, ತಕ್ಷಣ ಕ್ಯಾಬ್ನ ಬುಕ್ ಮಾಡಿ ಕಾರಲ್ಲಿ ಹತ್ತಿ ಹೋಗೋ ದಾರಿಯಲ್ಲಿ ಮಾರ್ಕೆಟ್ ಅಲ್ಲಿ ಬೇಕಾಗಿರುವ ತರಕಾರಿಗಳು, ಸಾಮಗ್ರಿಗಳು, ಹಾಗೇನೆ ಚಿಕನ್, ಫಿಶ್, ಅಡಿಗೆ ಮಾಡಕ್ಕೆ ಬೇಕಾಗಿರೋ ಪಾತ್ರೆಗಳು, ಒಲೆ ಕಸಕ್ಕೆ ಬೇಕಾಗಿರೋ ಸೌದೆಗಳು ಎಲ್ಲಾನು ತಗೊಂಡು ಅವ್ರ ಊರಿಗೆ ಹೊರಟ್ರು. ಹಾಗೆ ಸ್ವಲ್ಪ ಸಮಯದಲ್ಲಿ ಅವರ ಊರಿನ ಗಡಿಯಲ್ಲಿರುವ ಒಂದು ಕೊಳದ ತೀರದಲ್ಲಿ ಕಾರ್ ಬಂದು ನಿಂತ್ಕೊಳ್ತು. ಕಾರ್ ಊರೊಳಗಡೆ ಹೋಗ್ಲೇ ಇಲ್ಲ. ಅಲ್ಲೇ ಬುಜ್ಜಿಗುಬ್ಬಚ್ಚಿ ಆ ಕಾರಿಂದ ಇಳಿದು ಹೊರಗಡೆ ಬಂದ್ಲು. ವಾವ್, ನೋಡಿದ್ರ? ನಮ್ಮ ಗ್ರಾಮದಲ್ಲಿ ಸ್ವಚ್ಛವಾದ ಗಾಳಿ, ಮಳೆ, ಈ ಪರಿಸರವನ್ನು ನೋಡುವಾಗ ಸಿಟಿಯಲ್ಲಿ ನಾವು ಪಟ್ಟ ಕಷ್ಟ ಎಲ್ಲ ನಾವು ಮರೆತೇ ಹೋಗ್ಬಿಡ್ತೀವಿ. ಚಿನ್ನು ಎಲ್ಲ ಸಾಮಾನು ತಗೊಂಡು, ಹೌದು ಬುಜ್ಜಿ, ವ್ಯೂ ತುಂಬಾನೇ ಚೆನ್ನಾಗಿದೆ. ಆ ಆಲದ ಮರದ ಕೆಳಗೆ ಹೋಗಿ ಅಡಿಗೆ ಮಾಡೋಣ. ಅಲ್ಲಿ ಮಳೆ ಡೈರೆಕ್ಟ್ ಆಗಿ ಬೀಳೋದಿಲ್ಲ. ಬನ್ನಿ, ಎಲ್ಲ ತೆಗೆದುಕೊಂಡು ಹೋಗಿ ಅಲ್ಲೇ ಅಡಿಗೆ ಮಾಡ್ಬೋದು. ಚಿಚ್ಚು, ನೀನು ಹೋಗಿ ಒಲೆನ ಉರ್ಸಕ್ಕೆ 3 ದೊಡ್ಡ ದೊಡ್ಡ ಕಲ್ಲುಗಳನ್ನು ತೆಗೆದುಕೊಂಡು ಬಾ. ಬುಜ್ಜಿ, ನೀನು ಹೋಗಿ ಮಾಂಸನ ಶುದ್ಧವಾಗಿ ತೊಳ್ಕೊಂಡು ಬಾ. ನಾನು ಹೋಗಿ ಒಲೆ ಕಸ್ಲಿಕ್ಕೆ ಬೇಕಾದ ಸೌದೆಯನ್ನು ತಗೊಂಬರ್ತೀನಿ. ಹಾಗೆ ಮಕ್ಕಳು ಎಲ್ರು ಕೂಡ ಕಾರಿಂದ ಅವರ ಎಲ್ಲ ಸಾಮಗ್ರಿಗಳನ್ನ ಹೊರಗಡೆ ತೆಗೆದ್ರು. ಒಬ್ರು ನಾನ್ ವೆಜ್ನ ವಾಶ್ ಮಾಡ್ತಾ ಇದ್ರೆ
ಇನ್ನೊಬ್ರು ಸೌದೆಗಳನ್ನೆಲ್ಲ ತಗೊಂಡ್ ಬಂದು ಒಂದು ಮಣ್ಣಿನ ಒಲೆನ ತಯಾರು ಮಾಡಿ ಅಲ್ಲಿ ಒಲೆ ಕತ್ಸಿದ್ರು. ಆಮೇಲೆ ಎಲ್ರೂ ಸೇರ್ಕೊಂಡು ಒಟ್ಟಿಗೆ ಕೂತ್ಕೊಂಡು ತರಕಾರಿ ಎಲ್ಲಾನು ಕಟ್ ಮಾಡ್ಕೊಂಡು ಸಂತೋಷವಾಗಿ ಅಡ್ಗೆ ಮಾಡಕ್ ಶುರು ಮಾಡಿದ್ರು. ಲೇ ಬನ್ನು, ಮಳೆ ಜೋರಾಗಿ ಬರ್ತಾ ಇದೆ. ನೀನು ಹೋಗಿ 2 ಈರುಳ್ಳಿ, ಟೊಮೆಟೊ ಎಲ್ಲ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡ್ ಬಾರೋ. ಬನ್ನಗಿಳಿ ಒಲೆ ಕಚ್ಕೊಂಡು ಹಾಡ್ ಹಾಡ್ಕೊಂಡು ಮಳೆ ಮಳೆ ಬೇಗ ಬಾ, ಚಿಕನ್ ಅನ್ನು ತಗೊಂಬ. ಲೇ ಚಿನ್ನು, ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಕೊಡೋ. ಆವಾಗ ಚಿನ್ನುಕಾಗೆ ಅಬ್ಬಬ್ಬ, ಲೇ ಬನ್ನು, ಆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಎಣ್ಣೆಯಲ್ಲಿ ಉರಿಯುವಾಗ ಅದರಲ್ಲಿರುವ ಘಮ ಸುವಾಸನೆ ಇದೇ ತಾನೇ ಕಣ ನಾವು ಮಿಸ್ ಮಾಡಿದ್ದು. ಬುಜ್ಜಿಗು ಬಜ್ಜಿ ಚಿಕನ್ ಪೀಸಸ್ನ ಪಾತ್ರೆಯಲ್ಲಿ ಹಾಕಿ ಹೌದು ಕಣೋ ಬನ್ನು, ನಾವಿವಾಗ ಉಪ್ಪು, ಅರಿಶಿನ ಹುಡಿ, ಖಾರ ಹುಡಿ ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ಬೇಯಲಿಕ್ಕೆ ಬಿಟ್ರೆ ಒಳ್ಳೆ ಗ್ರೇವಿ ಆಗುತ್ತೆ. ಆಮೇಲೆ ಊಟ ಮಾಡ್ಬೋದು. ನೀನು ಹೋಗಿ ಚಾಪೆ ಹಾಕು, ಅಷ್ಟರಲ್ಲಿ ಅಡಿಗೆ ರೆಡಿ ಆಗುತ್ತೆ, ಊಟ ಮಾಡೋಣ. ಹಾಗೆ ಮಕ್ಕಳು 3 ಜನ ತುಂಬಾನು ಉತ್ಸಾಹದಿಂದ ಹಾಡ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಚಿಕನ್ ಸಾರು ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಚಿಕನ್ ಸಾರು ಕುದಿಯಕ್ಕೆ ಶುರುವಾಯಿತು. ಮುಚ್ಚಳ ಓಪನ್ ಮಾಡಿದಾಗ ಆ ಸಾರಿನ ವಾಸನೆ ಎಲ್ಲ ಕಡೆನೂ ಹರಡ್ತು. ಏ ಬುಜ್ಜಿ, ಸಾರು ಎಷ್ಟು ಚೆನ್ನಾಗಿ ಘಮ ಅಂತ ಸುವಾಸನೆ ಬರ್ತಾ ಇದೆ. ಆ ಗ್ರೇವಿ ನೋಡಿದ್ರೆ ಎಷ್ಟೊಂದು ಖುಷಿಯಾಗುತ್ತೆ. ಮಾಂಸ ಎಲ್ಲ ಚೆನ್ನಾಗಿ ಬೆಂದಿರ್ಬೇಕು. ಇನ್ನೂ ನನ್ನಿಂದ ತಡ್ಕೊಳಕ್ಕಾಗಲ್ಲ, ನಂಗೆ ಊಟ ಕೊಡಿ. ಆವಾಗ ಬುಜ್ಜಿ ಆ ಪಾತ್ರೆನ ತೆಗೆದು ಚಾಪೆ ಮೇಲೆ ಇಟ್ಟು ಏ ಚಿಚ್ಚು, ಬನ್ನು, ನಾವು ಸಿಟಿಯಿಂದ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ಸರಿ ಸರಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ನಾನು ನಿಮ್ಮಿಬ್ಬರಿಗೂ ಬಡಿಸ್ತೀನಿ. ಹಾಗೆ ಮಕ್ಕಳು 3 ಜನ ಪ್ಲೇಟ್ ತಗೊಂಡು ಬಂದು ಬಿಸಿ ಬಿಸಿಯಾಗಿ ಅನ್ನ ಹಾಕೊಂಡು ಸಾರು ಇಕ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಮೆಲ್ಲೆ ಬರ್ತಾ ಇದ್ದ ಮಳೆ ಇವಾಗ ತುಂಬಾ ಜೋರಾಗಿ ಬದಲಾಯಿತು. ಅದು ಅಲ್ಲದೆ ಗುಡುಗು ಮಿಂಚು ಬೇರೆ ಜಾಸ್ತಿ ಆಗ್ತಾನೆ ಇತ್ತು. ಸಂತೋಷವಾಗಿ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಳ್ತಿದ್ದ ಮಕ್ಕಳ ಮನಸ್ಸಿಗೆ ಇವಾಗ ತುಂಬಾನು ನೋವಾಯಿತು. ಲೇ ಬನ್ನು, ಏನೋ ಗಾಳಿ ಒಮ್ಮೆಲೆ ಜಾಸ್ತಿ ಜೋರಾಗಿ ಬರ್ತಿದೆ. ಆವಾಗ ಬನ್ನು ಬೇಜಾರಿಂದ ಹೌದು ಕಣೋ, ಚಾಪೆನೇ ಆರಿ ಹೋಗ್ತಿದೆ, ಆ ಪಾತ್ರೆನ ಹಿಡಿಯೋ. ಬೀಸ್ತಾ ಇದ್ದ ಜೋರಾದ ಗಾಳಿಗೆ ಅಲ್ಲಿದ್ದ ಮಣ್ಣು ಎಲೆ ಎಲ್ಲಾನು ಹಾರ್ಕೊಂಡು ಹೋಯ್ತು. ಆವಾಗ ಆ ಗಾಳಿಯಲ್ಲಿ ಅಲ್ಲಿದ್ದ ಚಾಪೆ ಕೂಡ ಹಾರ್ಕೊಂಡು ಹೋಯ್ತು. ಚಾಪೆ ಹಾರಿದಾಗ ಆ ಚಾಪೆ ಮೇಲೆ ಇಟ್ಟಿದ್ದ ಚಿಕನ್ ಸಾರಿನ ಪಾತ್ರೆನೂ ಹಾಗೇನೆ ಕೆಳಗಡೆ ಬಿದ್ದೋಯ್ತು. ಅದರಲ್ಲಿದ್ದ ಚಿಕನ್ ಸಾರು ಪೀಸು ಎಲ್ಲಾನು ಕೆಳಗಡೆ ಬಿದ್ದೋಯ್ತು. ಬೀಸ್ತಾ ಇದ್ದ ಗಾಳಿ ಇನ್ನೂ ಸ್ವಲ್ಪ ಕೂಡ ಕಡಿಮೆ ಆಗಲಿಲ್ಲ. ಪಾಪ ಬುಜ್ಜಿ ಅದೆಲ್ಲವನ್ನು ನೋಡಿ ತುಂಬಾ ಬೇಜಾರಿಂದ ಅಯ್ಯೋ, ನಮ್ಮ ಚಿಕನ್ ಸಾರು, ದೇವ್ರೇ, ಏನಪ್ಪ ಇದು? ಆವಾಗ ಬನ್ನಗಿಳಿ ಕೆಳಗಡೆ ಬಿದ್ದ ಆ ಸಾರನ್ನ ನೋಡಿ ಅಯ್ಯಯ್ಯೋ ಅಯ್ಯಯ್ಯೋ, ನಾವು ಮಾಡಿದ ಚಿಕನ್ ಸಾರು ನೀರಲ್ಲಿ ಬಿದ್ದೋಯ್ತಲ್ವಾ, ಎಲ್ಲನೂ ಮಣ್ಣಿನ ಪಾಲಾಯ್ತು ಬುಜ್ಜಿ. ಆವಾಗ ಚಿನ್ನು ತುಂಬಾ ಕೋಪದಿಂದ ಲೇ ಬನ್ನು, ಪಾತ್ರೆನ ಇಟ್ಕೊಂತ ನಾನು ಹೇಳಿದ್ರೆ ಯಾಕೋ ಇಟ್ಕೊಂಡಿಲ್ಲ, ಇಲ್ಲಿ ನೋಡು ಎಲ್ಲ ಚೆಲ್ಲೋಯ್ತು ಇವಾಗ. ಬನ್ನು ಇನ್ನು ಕೋಪದಿಂದ ಏನೋ, ನಾನು ಸರಿಯಾಗಿ ತಾನೇ ಇಟ್ಟಿದ್ದು, ಈ ಬುಜ್ಜಿನೇ ಪಾತ್ರೆನ ಕ್ರಾಸ್ ಆಗಿ ಇಟ್ಕೊಂಡಿದ್ದು. ಅದಕ್ಕೆ ಚಾಪೆ ಹಾರಿ ಹೋಗುವಾಗ ಪಾತ್ರೆ ಕೂಡ ಚೆಲ್ಲಿ ಹೋಯ್ತು. ಎಲ್ಲದಕ್ಕೂ ಕಾರಣ ಈ ಬುಜ್ಜಿನೇ. ಆವಾಗ ಬುಜ್ಜಿಗೂ ಬಜ್ಜಿ ತುಂಬಾ ಬೇಜಾರಿಂದ ಚೀಚಿ, ಯಾಕ್ರೋ ನೀವಿಬ್ರು ನನ್ನ ಹೇಳ್ತಾ ಇದ್ದೀರಾ? ಸಿಟಿಯಿಂದ ನಾನು ಕಷ್ಟಪಟ್ಟು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ, ನೀವು ನೋಡಿದ್ರೆ ನನ್ನಿಂದಲೇ ಆಯ್ತು ಅಂತ ಹೇಳ್ತಿದ್ದೀರಾ? ಗಾಳಿ ಬಂದಿದ್ದಕ್ಕೆ ಆರೋಗಿದ್ದು, ನಂದೇನ್ ತಪ್ಪಿದೆ? ಹಾಗೆ ಮಕ್ಕಳು 3 ಜನ ಕೂಡ ಆ ಮಳೆಯಲ್ಲಿ ಒದ್ದೆಯಾಗಿ ಸಾರು ವೇಸ್ಟ್ ಆಗಿ ಹೋಯ್ತಲ್ವಾ ಅನ್ನುವ ಬೇಜಾರಿಂದ ಒಬ್ರನ್ನ ಒಬ್ರು ಬೈಕೊಂಡು ಒಬ್ರ ಮೇಲೆ ಒಬ್ರು ಆರೋಪ ಹೊರಿಸ್ಕೊಂಡು ತುಂಬಾ ದೊಡ್ಡದಾಗಿ ಜಗಳ ಮಾಡ್ತಾ ಇದ್ರು. ಹಾಗೆ ಅವರೆಲ್ಲರೂ ಜಗಳ ಮಾಡ್ತಾ ಇದ್ದಾಗ ಸ್ವಲ್ಪ ದೂರದಲ್ಲಿ ಚಿಚುಕಾಗೆ ಆವಾಗಲೇ ಹಸಿಗೆ ಹಾಕೋದಕ್ಕೋಸ್ಕರ ಹುಲ್ಲನ್ನ ಕಿತ್ಕೊಂಡು ಹೋಗೋದಕ್ಕೋಸ್ಕರ ಬಂದಿತ್ತು. ಆ ಸಮಯದಲ್ಲಿ ಆ ಮಳೆಯಲ್ಲಿ ಯಾರೋ ಮಕ್ಕಳು ಮಾತಾಡುವ ಶಬ್ದ ಅವಳ ಕಿವಿಗೆ ಬಿತ್ತು. ಆವಾಗ ಚಿಚುಕಾಗೆ ಆ ಶಬ್ದವನ್ನ ಕೇಳಿ, ಅರೆ ಏನಿದು? ಇಂಥ ಮಳೆಯಲ್ಲಿ ನದಿ ಹತ್ರ ಯಾರು ಕಿರ್ಚ್ತಾ ಇರೋದು? ಈ ಧ್ವನಿನ ಎಲ್ಲೋ ಕೇಳ್ದಂಗಿದೆ. ಅರೆ, ಇದು ನನ್ನ ಚಿನ್ನುವಿನ ಧ್ವನಿ. ಅವನು ಸಿಟಿಯಲ್ಲಿದ್ದಾನೆ, ಇಲ್ಲಿ ಹೇಗೆ ಕೇಳುತ್ತೆ? ಹಾಗೆ ಚಿಚುಕಾಗೆ ಕೈಯಲ್ಲಿ ಆ ಛತ್ರಿನ ಹಿಡ್ಕೊಂಡು ಶಬ್ದ ಯಾವ ಕಡೆ ಬರ್ತಾ ಇದೆಯೋ ಆ ಕಡೆ ಹೋಯ್ತು. ಆ ಸಮಯದಲ್ಲಿ ಮರದ ಕೆಳಗಡೆ ಯಾರೋ 3 ಮಕ್ಕಳು ನಿಂತ್ಕೊಂಡು ಒಬ್ರನ್ನ ಒಬ್ರು ಬೈಕೊಂಡು ಜಗಳ ಮಾಡ್ತಾ ಇದ್ರು. ಆವಾಗ ಚಿಚ್ಚು ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಯ್ತು ಅದು ಬುಜ್ಜಿ, ಬನ್ನು, ಚಿನ್ನು ಅನ್ನೋದು. ಅರೆ ಚಿನ್ನು, ಬುಜ್ಜಿ, ಬನ್ನು, ಏನ್ರೋ ಈ ಮಳೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಮಕ್ಕಳು 3 ಜನ ಹಿಂದ್ಗಡೆ ನೋಡಿದ್ರು. ಚಿಚುಕಾಗಿನ ನೋಡಿದ ತಕ್ಷಣ ಮಕ್ಕಳು 3 ಜನಕ್ಕೂ ಕೂಡ ಜಾಸ್ತಿ ಅಳುನೇ ಬಂದ್ಬಿಡ್ತು.
ಆವಾಗ ಚಿನ್ನಕ್ಕಾಗಿ ತಾಯಿನ ತಬ್ಬಿ ಹಿಡ್ಕೊಂಡು ಅಮ್ಮ, ಚಿಚ್ಚು ಅಮ್ಮ, ನಾವು ಸಿಟಿಯಿಂದ ಎಷ್ಟೋ ಕಷ್ಟಪಟ್ಟು ಚಿಕನ್ ಸಾರು ಮಾಡ್ಕೊಂಡು ತಿನ್ನೋಣ ಅಂತ ತಂದಿದ್ದೋ, ಅದೆಲ್ಲ ಇವಾಗ ಗಾಳಿಯಲ್ಲಿ ಆರಿ ಹೋಯ್ತಮ್ಮ. ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ಚಿಚುವಿಗೆ ಅವ್ರ ಪರಿಸ್ಥಿತಿ ನೋಡಿದಾಗ ಒಂದ್ ಕಡೆ ನಗು ಬಂದ್ರು ಕೂಡ ಇನ್ನೊಂದ್ ಕಡೆ ಅಯ್ಯೋ ಪಾಪ ಅಂತ ಇತ್ತು. ಹೌದು, ನೀವು ಸಿಟಿಯಲ್ಲಿ ಇರುವ ಮಕ್ಕಳು ಈ ಬೀಳ್ತಾ ಇರುವ ಮಳೆಯಲ್ಲಿ ಈ ನದಿ ಹತ್ರ ನೀವು ಏನ್ರು ಮಾಡ್ತಿದ್ದೀರಾ? ಆವಾಗ ಬನ್ನು ಅಳುತ್ತಾ ಆಂಟಿ, ನಮಗೆ ಈ ಮಳೆಯಲ್ಲಿ ನಾಟಿ ಕೋಳಿ ಸಾರು ತಿನ್ಬೇಕು ಅಂತ ಆಸೆಯಾಗಿತ್ತು. ಅದಕ್ಕೆ ಅಡಿಗೆ ಮಾಡೋಣ ಅಂತ ನೋಡ್ದು. ಅಡಿಗೆ ಎಲ್ಲ ಮಾಡಿ ಆದ್ಮೇಲೆ ಗಾಳಿಗೆ ನಾವು ಮಾಡಿಟ್ಟ ಅಡಿಗೆ ಎಲ್ಲ ಕೆಳಗೆ ಚೆಲ್ಲೋಯ್ತು. ನಮಗೆ ತಿನ್ಲಿಕ್ಕೆ ಆಗಿಲ್ಲ. ಚಿಚು ನಗುತ್ತಾ ಅಯ್ಯಯ್ಯೋ ಹುಚ್ಚು ಮಕ್ಕಳೇ, ಇಷ್ಟೊಂದು ಕಷ್ಟಪಟ್ಟು ಸಿಟಿಯಿಂದ ಚಿಕನ್ ತಂದು ಇಲ್ಲಿ ಮಾಡಲಿಕ್ಕೆ ನೇರವಾಗಿ ಮನೆಗೆ ಬಂದಿದ್ರೆ ನಾವು ನೀವು ಹೇಳುವ ಹಾಗೆ ಎಲ್ಲ ಮಾಡಿಕೊಟ್ಟಿರ್ತೀವಿ. ನೀವು ಕೂಡ ಹೊಟ್ಟೆ ತುಂಬ ಊಟ ಮಾಡ್ಬೋದಾಗಿತ್ತಲ್ವಾ? ಹಾಗೆ ಚಿಚುಕಾಗೆ ಅವಳ ಕೈಯಲ್ಲಿದ್ದ ಛತ್ರಿಯ ಸಹಾಯದೊಂದಿಗೆ ಮಕ್ಕಳು 3 ಜನನ ಟುನಿ ಮನೆಗೆ ಕರ್ಕೊಂಡು ಹೋದ್ಲು. ಆ ಸಮಯದಲ್ಲಿ ಟುನಿ ಮನೆಯಲ್ಲಿ ಚೋಟಿ ಗಿಳಿ ಕೂಡ ಇದ್ಲು. ಆವಾಗ್ಲೇ ಮಳೆಯಲ್ಲಿ ಒದ್ದೆಯಾಗಿ ಆ ಪರಿಸ್ಥಿತಿಯಲ್ಲಿ ಬಂದ ತಮ್ಮ 3 ಮಕ್ಕಳನ್ನ ನೋಡಿ ಅವರಿಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಬುಜ್ಜಿ, ಏನೇ ಆಯ್ತು? ಸಿಟಿಯಲ್ಲಿ ಇರ್ಬೇಕಾದವಳು ಈ ಗ್ರಾಮದಲ್ಲಿ ನೆನ್ಕೊಂಡ್ ಬಂದಿದೀಯಾ? ಏನೇ ಆಯ್ತು? ಬನ್ನು, ಯಾಕೋ ಹಾಗೆ ಅಳ್ತಾ ಇದೀಯಾ? ಏನಾಯ್ತು? ಚಿಚ್ಚು, ಇವರೆಲ್ಲ ನಿನ್ಗೆ ಎಲ್ ಸಿಕ್ಕಿದ್ರು? ಆವಾಗ ಚಿಚುಕಾಗೆ ಜೋರಾಗಿ ನಗುತ್ತಾ ತುನಿ, ನನ್ನ ಏನ್ ಹೇಳ್ಬೇಕು ಅಂತ ಕೇಳ್ತಾ ಇದೀಯ ತುನಿ? ಇವರೆಲ್ಲರೂ ನಾಟಿ ಕೋಳಿ ಸಾರು ತಿನ್ಬೇಕು ಮಳೆಯಲ್ಲಿ ಅಂತ ಅನ್ಕೊಂಡು ಚಿಕನ್ನ ಸಿಟಿಯಿಂದ ತಂದು ಇಲ್ಲಿ ಅಡಿಗೆ ಮಾಡಿದ್ದಾರೆ. ಆದ್ರೆ ಬಂದ ಗಾಳಿಗೆ ಪಾತ್ರೆ ಎಲ್ಲ ಕೌಚ್ಕೊಂಡಿದೆ, ಎಲ್ಲನೂ ಮಣ್ಣಲ್ಲಿ ಬಿದ್ದೋಗ್ಬಿಟ್ಟಿದೆ. ಟುನಿ ಆಶ್ಚರ್ಯದಿಂದ ಜೋರಾಗಿ ನಗುತ್ತಾ ಏನು, ಸಿಟಿಯಿಂದ ಚಿಕನ್ನ ತಂದು ನದಿಯ ದಡದಲ್ಲಿ ಅಡಿಗೆ ಮಾಡಿದ್ರ? ಅಯ್ಯೋ ಹುಚ್ಚು ಮಕ್ಳೆ, ಮಳೆಯಲ್ಲಿ ಹೊರಗಡೆ ಎಲ್ಲಾದ್ರೂ ಒಲೆ ಉರಿಯುತ್ತಾ ಚಿಕನ್ ತಂದಿದ್ರೆ ನೇರವಾಗಿ ನಮ್ ಬಳಿ ಬಂದಿದ್ರೆ ನಾವೇ ಮನೇಲಿ ಮಾಡ್ಕೊಡ್ತಿದ್ದೋ. ಚೋಟು ನಗುತ್ತಾ ಹೌದು ಕಣೋ ಬನ್ನು, ಸಿಟಿಯಿಂದ ಓದ್ಕೊಂಡ್ ಬಂದಿದ್ದೀರಾ, ನಿಮಗೆ ಅಷ್ಟು ಕೂಡ ಬುದ್ಧಿ ಇಲ್ವಾ? ಓದಿ ಓದಿ ನೀವೆಲ್ಲರೂ ಹಿಂದೆನೆ ಹೋಗ್ತಾ ಇರುವ ಗಾದೆ ಇದು. ಆವಾಗ ಬುಜ್ಜಿ ಗುಬ್ಬಚ್ಚಿ ಕೋಪದಿಂದ ಅಮ್ಮ, ಈ ಮಳೆಯಲ್ಲಿ ನಾವು ಏನು ತಿನ್ನದೆ ಬಂದಿದ್ರೆ ನಮ್ನ ನೋಡಿದ್ರೆ ನಿಮಗೆ ನಗು ಬರ್ತಿದ್ಯಾ? ನಿಮಗೆ ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿಯೇ ಇಲ್ವಾ? ಹೌದಮ್ಮ, ನಾವು ಅಷ್ಟು ಕಷ್ಟಪಟ್ಟು ಸಿಟಿಯಿಂದ ಚಿಕನ್ ತಂದು ಅದೆಲ್ಲ ನೆಲದ ಪಾಲಾಯ್ತು ಅಂತ ದುಃಖ ಪಟ್ರೆ ನೀವೇನು ನಮ್ನ ನೋಡಿ ನಗ್ತಾ ಇದ್ದೀರಾ? ಕನಿಷ್ಠ ಚಿಚ್ಚು ಅಮ್ಮ ಆದ್ರೂ ನಮ್ನ ಮನೆ ಕರ್ಕೊಂಬಂದ್ರು, ಆದ್ರೆ ನೀವು ನಮ್ನ ನೋಡಿ ನಗ್ತಾ ಇದ್ದೀರಾ? ಟುನಿ ನಗಾಡದನ್ನ ಬಿಟ್ಟು ಬುಜ್ಜಿಯ ಹತ್ತಿರ ಬಂದು ಸರಿ ಸರಿ, ನಿಮ್ಮ ಆಲೋಚನೆ, ನಿಮ್ಮ ಐಡಿಯಾ ಇದೆಲ್ಲ ಆಲೋಚನೆ ಮಾಡಿದ್ರೆ ನಮಗೆ ನಮ್ ನಗು ನಿಲ್ತಾ ಇಲ್ಲ. ನಿಮ್ಗೆ ಚಿಕನ್ ಕೊಡದೆ ಹಾಗೇನೆ ಕಳಿಸ್ಬಿಡ್ತೀವ ಏನು? ಆವಾಗ ಚೋಟು ಪ್ರೀತಿಯಿಂದ ಬನ್ನು ಹತ್ರ ಹೌದು ಮಕ್ಳೇ, ನೀವೆಲ್ಲರೂ ಹೋಗಿ ಸ್ನಾನ ಮಾಡಿ ಬಟ್ಟೆನ ಬದಲಾಯಿಸ್ಕೊಳ್ಳಿ, ನಾವು ನಿಮ್ಗೋಸ್ಕರ ಚಿಕನ್ನ ತರ್ತೀವಿ. ನೀವೆಲ್ಲರೂ ಫ್ರೆಶ್ ಆಗಕ್ಕೆ ಮುಂಚಿತವಾಗಿ ನಾವು ನಿಮಗೋಸ್ಕರ ಬಿಸಿ ಬಿಸಿ ನಾಟಿ ಕೋಳಿ ಸಾರ್ ಮಾಡ್ತೀವಿ. ಬೇಗ ರೆಡಿಯಾಗಿ ಬಂದು ಆಮೇಲೆ ಊಟ ಮಾಡ್ಕೊಳ್ಳಿ, ಸರಿಯಾ? ಮಕ್ಕಳು 3 ಜನದ ಮುಖದಲ್ಲೂ ಕೂಡ ಇವಾಗ ಸಂತೋಷ ಬಂತು. ಥ್ಯಾಂಕ್ ಯು ಅಮ್ಮ, ನಿಜವಾಗ್ಲೂ ನೀವು ದೇವ್ರು. ಹಾಗೆ ಮಕ್ಕಳು 3 ಜನ ಕೂಡ ಸ್ನಾನ ಮಾಡೋದಕ್ಕೋಸ್ಕರ ಹೋದ್ರು. ಅವ್ರೆಲ್ರೂ ಸ್ನಾನ ಮಾಡಿ ರೆಡಿಯಾಗಿ ವಾಪಸ್ ಬರೋಷ್ಟ್ರಲ್ಲಿ ತಾಯಿಯಂದ್ರು 3 ಜನನೂ ಸೇರಿ ಬಿಸಿ ಬಿಸಿಯಾಗಿ ಚಿಕನ್ ಸಾರು ಆಮೇಲೆ ಬಿಸಿ ಬಿಸಿಯಾದ ಅನ್ನ ಎಲ್ಲಾನು ತಯಾರು ಮಾಡ್ತಾ ಇದ್ರು. ಆ ಚಿಕನ್ ಸಾರು ಪರಿಮಳಕ್ಕೆನೆ ಮಕ್ಕಳಿಗೆ 2 ಪಟ್ಟು ಹಸಿವು ಹೆಚ್ಚಾಯ್ತು. ಹೊರಗಡೆ ಬಂದು ಅವರೆಲ್ಲರೂ ಮಳೆನ ನೋಡ್ಕೊಂಡು ವರಾಂಡದಲ್ಲಿ ಕೂತ್ಕೊಂಡಿದ್ದಾಗ ತಾಯಿಯಂದಿರು ಒಂದು ದೊಡ್ಡ ಪ್ಲೇಟಲ್ಲಿ ಅವ್ರಿಗೆ ಬಿಸಿ ಬಿಸಿಯಾದ ಅನ್ನ, ಬಿಸಿ ಬಿಸಿಯಾಗಿರುವ ಚಿಕನ್ ಸಾರು ಉಯ್ಕೊಂಡು ಬಂದು ಅದನ್ನ ತಗೊಂಡ್ ಬಂದು ಕೊಟ್ರು. ಮಕ್ಕಳು ಆ ಚಿಕನ್ ಸಾರು ಅನ್ನನ ನೋಡಿ ತುಂಬಾನೇ ಸಂತೋಷ ಪಟ್ರು. ಅಬ್ಬಬ್ಬಾ, ಚಿಕನ್ ಎಷ್ಟು ಚೆನ್ನಾಗಿದೆ! ನಾವು ಮಾಡಿದಕ್ಕಿಂತ ನಮ್ಮ ಅಮ್ಮನವರು ಮಾಡಿರುವ ಕೈ ರುಚಿ ಸೂಪರ್ ಆಗಿದೆ. ಹೌದು ಕಣೋ ಬನ್ನು, ಆ ತಂಪಾದ ಗಾಳಿ ಮಳೆಗೆ ಚಿಕನ್ ತಿನ್ಬೇಕು ಅಂತ ಆಸೆಯಾಗಿತ್ತು. ಹೌದು ಕಣೋ ಚಿನ್ನು, ನಾವು ನಮ್ಮ ಕೈಯಾರೆ ಮಾಡಿ ತಿನ್ನದಿದ್ರು ನಮ್ಮ ತಾಯಿಯವರು ನಮಗೆ ರುಚಿ ರುಚಿಯಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಬೇಕಾಗಿದ್ದು ಕೂಡ ಇದೆ ತಾನೇ? ಹಾಗೆ ಮಕ್ಕಳು 3 ಜನ ಅವ್ರ ತಾಯಿಯಂದಿರು ಮಾಡಿಕೊಟ್ಟ ಆ ಚಿಕನ್ ಸಾರು ಊಟನ ತಿಂದು ತುಂಬಾ ಸಂತೋಷವಾಗಿ ಮನೇಲಿ ಹೋಗಿ ಮಲ್ಗಿ ನಿದ್ರೆ ಮಾಡಿದ್ರು. ಅವ್ರು ಹಾಕಿದ ಪ್ಲಾನ್ ಫ್ಲಾಪ್ ಆದ್ರೂ ಕೂಡ ಕೊನೆಗೆ ತಾಯಿಯಂದಿರಿಂದಾನೇ ಚಿಕನ್ ಸಾರು ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡಿದ್ರಿಂದ ಅವರು ಆ ದಿನ ತುಂಬಾನೇ ಸಂತೋಷವಾಗಿದ್ರು.
ಬೇಸಿಗೆ ಕಾಲ ಅನ್ನೋದ್ರಿಂದ ಪಕ್ಷಿಗಳ ಊರಿನಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ಬಿಸಿಲಲ್ಲಿ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ರು. ತರಕಾರಿಗಳು ಕೂಡ ಸರಿಯಾಗಿ ಬೆಳೀತಾ ಇರ್ಲಿಲ್ಲ. ಆದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ತರಕಾರಿ ಬೆಳೆಸೋದನ್ನೇ ನಿಲ್ಲಿಸ್ಬಿಟ್ರು. ಎಲ್ರೂ ಸಿಟಿಗೆ ಹೋಗಿ ಬೇಕಾಗಿರುವ ತರಕಾರಿಗಳನ್ನ ತಗೊಂಡ್ ಬರ್ತಾ ಇದ್ರು. ಈ ಪರಿಸ್ಥಿತಿಯನ್ನ ನೋಡಿ ಚಿಚುಕಾಗಿಯ ಮನ್ಸಲ್ಲಿ ಒಂದು ಸ್ವಾರ್ಥಪೂರಿತ ಆಲೋಚನೆ ಒಂದು ಉಂಟಾಯಿತು. ಚಿಚುಕಾಗೆ ಅವಳ ಮನೆ ಹಿಂದ್ಗಡೆ ಇರುವ ಖಾಲಿ ಜಾಗನ ನೋಡಿ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಈ ಊರಲ್ಲಿ ಯಾರೂನು ತರಕಾರಿನ ಬೆಳಿತಾ ಇಲ್ಲ. ಸಿಟಿಯಿಂದ ತಗೋಬರೋದು ಅಂದ್ರೆ ಎಲ್ಲರಿಗೂ ಕಷ್ಟನೇ. ಅದೇ ನಾನೇ ಇಲ್ಲಿ ತರಕಾರಿನ ಬೆಳೆದು ಸಿಟಿಯಿಂದ ತಂದಿರೋದು ಅಂತ ರೇಟ್ನ ಡಬಲ್ ಮಾಡಿದ್ರೆ ಆಹಾ, ನನಗೆ 2 ಕಡೆಯಿಂದನೂ ಲಾಭನೇ. ಹಾಗೆ ಅನ್ಕೊಂಡು ಚಿಚುಕಾಗೆ ಪಟ್ಟಣಕ್ಕೆ ಹೋಗಿ ಸ್ವಲ್ಪ ಟೊಮೆಟೊ ಹಾಗೂ ಬದನೆಕಾಯಿ ಬೀಜಗಳನ್ನ ತಗೊಂಡ್ ಬಂದ್ಲು. ಅವಳ ಮನೆ ಹಿಂದ್ಗಡೆ ಇರುವ ಮಣ್ಣಿನಲ್ಲಿ ಆ ಬೀಜಗಳನ್ನ ಹಾಕಿ ಬಾವಿಯಲ್ಲಿ ಕೊನೆದಾಗಿ ಉಳಿದಿದ್ದ ಸ್ವಲ್ಪ ನೀರನ್ನ ತೆಗೆದು ಆ ಜಾಗಕ್ಕೆ ಒಯ್ದು ಆ ಬೀಜಗಳಿಗೆಲ್ಲ ಅವಳು ನೀರ್ ಹಾಕೋದ್ಲು. ಕೆಲವು ಉಳಿದಿದ್ದ ತರಕಾರಿ ಬೀಜಗಳನ್ನ ತೆಗೆದು ಅವಳು ಆ ಬಾವಿಯೊಳಗಡೆ ಹಾಕೋದ್ಲು. ಹೀಗೆ ಕೆಲವು ದಿನಗಳು ಹೋಯ್ತು. ಚಿಚುಕಾಗೆ ಅಂದ್ಕೊಂಡ ಹಾಗೇನೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಬೆಳೆದಿರುವ ಬದನೆಕಾಯಿಗಳು ಹಾಗೂ ಟೊಮೆಟೊಗಳು ನೋಡಕ್ಕೆ ತುಂಬಾನೇ ಸೂಪರ್ ಆಗಿತ್ತು. ಅದನ್ನ ನೋಡಿ ಚಿಚುಕಾಗೆ ತುಂಬಾ ಸಂತೋಷದಿಂದ, ಹಬ್ಬಾ, ತರಕಾರಿ ಚೆನ್ನಾಗಿ ಬೆಳೆದು ನಿಂತಿದೆ. ನಾಳೆನೆ ಇವುಗಳನ್ನೆಲ್ಲ ಕುಯ್ದು ಮಾರ್ಕೆಟಲ್ಲಿ ತಗೊಂಡೋಗಿ ಅಧಿಕ ಬೆಲೆಗೆ ಮಾರಾಟ ಮಾಡಿದ್ರೆ ಹಣವೋ ಹಣ. ಮರುದಿನ ಬೆಳಗ್ಗೆ ಆ ತರಕಾರಿಗಳನ್ನೆಲ್ಲ ತಗೊಂಡ್ ಬರೋಣ ಅಂತ ಚಿಚುಕಾಗೆ ಅಲ್ಲಿಂದ ತೋಟಕ್ಕೆ ಹೋದಾಗ ಬಿಸಿಲು ತಡ್ಕೊಳಕ್ಕಾಗದೆ ಆ ಗಿಡಗಳೆಲ್ಲ ಬಾಡಿ ಹೋಗಿ ತರಕಾರಿಗಳು ಎಲ್ಲಾನು ಕೆಳಗಡೆ ಬಿದ್ದೋಗಿತ್ತು. ಅದನ್ನ ನೋಡಿ ಅವಳು ತುಂಬಾನು ಬೇಜಾರು ಮಾಡ್ಕೊಂಡ್ಲು. ಅಯ್ಯೋ ದೇವ್ರೇ, ಏನಪ್ಪ ಇದು, ನನ್ ತಲೆ ಮೇಲೆ ದೊಡ್ಡ ಕಲ್ಲೆ ಬಿದ್ದಂಗಿದೆ. ಈ ಬಿಸ್ಲಿಗೆ ನನ್ ತರಕಾರಿ ಎಲ್ಲ ಬಾಡಿ ಹೋಗಿದೆ. ಬಾಡಿ ಹೋದ ತರಕಾರಿನ ಇವಾಗ ಯಾರ್ ತಗೊಳ್ತಾರೆ? ಹಾಗೆ ಬೇಜಾರ್ ಮಾಡ್ಕೊಂಡು ಅಲ್ಲೇ ಇದ್ದ ಆ ಬಾವಿಯ ಮೇಲೆ ಹೋಗಿ ಕೂತ್ಕೊಂಡು ಚಿಚುಕಾಗೆ ಅಳ್ತಾ ಇದ್ದಾಗ ಅವಳ ದೃಷ್ಟಿ ಆ ಬಾವಿಯೊಳಗಡೆ ಹೋಯ್ತು. ಆಶ್ಚರ್ಯವಾದ ದೃಶ್ಯ ಅಲ್ಲಿತ್ತು. ಅಲ್ಲಿ ಟೊಮೆಟೊ ಬದನೆಕಾಯಿ ಎಲ್ಲಾನು ಚೆನ್ನಾಗಿ ಬೆಳೆದಿತ್ತು. ಅರೆರೆ, ಇದೇನಿದು? ಬಾವಿ ಒಳಗೆ ತಾಜಾ ಗಿಡಗಳು ಬೆಳೆದು ನಿಂತಿದೆ. ಅದರಲ್ಲಿ ತಾಜಾವಾದ ತರಕಾರಿ, ಟೊಮೆಟೊ, ಬದನೆಕಾಯಿ ಎಲ್ಲ ಬೆಳೆದು ನಿಂತಿದೆ. ಇದೇಗೆ ಸಾಧ್ಯ? ಓಹೋ, ಅವತ್ತು ಬಿತ್ತನೆ ಬಾಕಿ ಆಯ್ತು ಅಂತ ಇದ್ರೊಳಗೆ ಎಸ್ದೆ ಅಲ್ವಾ? ಚಿಚುಕಾಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಲು. ಅವಳು ವಾತಾವರಣನ ನೋಡಿದ್ಲು. ಆ ಬಾವಿಯ ಒಳಗಡೆ ಕೂಡ ನೋಡಿದ್ಲು. ಬಾವಿಯೊಳಗೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದಿಲ್ಲ. ಅದು ಮಾತ್ರ ಅಲ್ಲದೆ ಬಾವಿಯೊಳಗೆ ನೀರಿನ ತೇವಾಂಶ ಇದೆ. ಅದ್ರಿಂದನೇ ಗಿಡನೂ ಬಾಡಿಲ್ಲ, ತರಕಾರಿಗಳು ಕೂಡ ಬಾಡಿ ಹೋಗಿಲ್ಲ. ಹಾಗಾದ್ರೆ ನಾನೊಂದ್ ಕೆಲ್ಸ ಮಾಡ್ತೀನಿ, ಈ ಬಾವಿ ಒಳಗೇನೆ ತರಕಾರಿಯನ್ನು ಬೆಳೆಸ್ತೀನಿ. ಈ ಬಾಡಿ ಹೋದ ಗಿಡಗಳನ್ನ ಬಾವಿ ಒಳಗೆ ಎಸಿತೀನಿ. ಆವಾಗ ಅದು ಫ್ರೆಶ್ ಆದ ತರಕಾರಿನ ಕೊಡುತ್ತೆ. ಆ ದಿನದಿಂದ ಚಿಚುಕಾಗೆ ಆ ಬಾವಿಯ ಒಳಗಡೆನೆ ಕೆಲವು ಬೀಜಗಳನ್ನ ಹಾಕಿ ಮಣ್ಣನ್ನು ಕೂಡ ಹಾಕಿ ಗಿಡಗಳನ್ನ ಬೆಳೆಸಿದ್ಲು. ಅಲ್ಲಿ ತುಂಬಾನೇ ತಂಪಾಗಿರೋದ್ರಿಂದ ಗಿಡಗಳು ಎಲ್ಲಾನು ಚೆನ್ನಾಗಿ ಬೆಳೀತು. ಟೊಮೆಟೊ ಬದನೆಕಾಯಿ ಎಲ್ಲಾನು ಚೆನ್ನಾಗಿತ್ತು. ಅದನ್ನೆಲ್ಲ ಕಿತ್ಕೊಂಡು ಹೋಗಿ ಊರಿನ ಮಧ್ಯದಲ್ಲಿರುವ ಒಂದು ಜಾಗದಲ್ಲಿ ಬುಟ್ಟಿಯಲ್ಲಿ ತರಕಾರಿಗಳನ್ನ ಇಟ್ಕೊಂಡು ವ್ಯಾಪಾರ ಶುರು ಮಾಡಿದ್ಲು. ಬನ್ನಿ ಅಯ್ಯ, ಬನ್ನಿ, ಸಿಟಿಯಿಂದ ಫ್ರೆಶ್ ಆದ ತರಕಾರಿನ ತಂದಿದ್ದೀನಿ. ಬನ್ನಿ ಬನ್ನಿ, ನನ್ ಜೊತೆ ಟೊಮೆಟೊ ಬದನೆಕಾಯಿ ಇದೆ, ತಗೊಂಡೋಗಿ. ಆವಾಗ್ಲೇ ಚೋಟಿಗಿಡಿ ಹಾಗೂ ಟುನಿಗುಬ್ಬಚ್ಚಿ ಅಲ್ಲಿಗೆ ಬಂದ್ರು. ಚಿಚ್ಚು, ಇಷ್ಟೊಂದು ಬಿಸಿಲಲ್ಲೂ ಕೂಡ ನಿನಗೆ ಇಷ್ಟೊಂದು ಫ್ರೆಶ್ ಆಗಿರುವ ತರಕಾರಿ ಸಿಕ್ಕಿದೆ. ಸಿಟಿಯಲ್ಲಿ ಕೂಡ ಇಂಥ ತರಕಾರಿ ಸಿಗದಿಲ್ಲ. ಬೆಲೆ ಎಷ್ಟು? ಚಿಚ್ಚು ಹೆಮ್ಮೆಯಿಂದ, ಸಿಟಿಯಲ್ಲಿ ನನ್ನ ಸಂಬಂಧಿಕರ ಜೊತೆ ಹೇಳಿ ನಾನು ಬೆಳೆಸಿರೋದು. ಬದನೆಕಾಯಿ ಕೆಜಿ 100 ರೂಪಾಯಿ, ಟೊಮೆಟೊ ಕೆಜಿ 120 ರೂಪಾಯಿ. ಚೋಟಗಿಳಿ ಶಾಕ್ ಆಗಿ, ಏನು, ಟೊಮೆಟೊ 120 ರೂಪಾಯ? ಇದು ಸರಿಯಾದ ದರೋಡೆನೆ. ಸಿಟಿಯಲ್ಲಿ ಕೇವಲ 50 ರೂಪಾಯಿ. ಚಿಚ್ಚು ನಗುತ್ತಾ, ಸಿಟಿಗೆ ಹೋಗಿ ಇದ್ರ ಬಗ್ಗೆ ಲೆಕ್ಕಾಚಾರ ಹಾಕಿದ್ರೆ ಟೈಮು, ಹಣ, ಗಾಡಿ ಖರ್ಚು ಎಲ್ಲ ಒಂದೇ ಚೋಟು. ನನ್ನ ಜೊತೆ ಇರೋದು ಫ್ರೆಶ್ ಆದ ತರಕಾರಿ. ಬೇಕಂದ್ರೆ ತಗೋ, ಬೇಡ ಅಂದ್ರೆ ಬಿಟ್ಬಿಟ್ಟೋಗು. ಇದರಿಂದ ನನಗೇನು ಲಾಸ್ ಇಲ್ಲ. ಊರಿನಲ್ಲಿ ಬೇರೆ ಎಲ್ಲೂ ಕೂಡ ತರಕಾರಿ ಸಿಗದೆ ಇರೋದ್ರಿಂದ, ಸಿಟಿ ತನಕ ಹೋಗಿ ತಗೊಂಡ್ ಬರಕ್ ಆಗದೆ ಇರೋದ್ರಿಂದ ಪಕ್ಷಿಗಳು ಎಲ್ರೂ ಬೇರೆ ದಾರಿನೇ ಇಲ್ದೆ ಚಿಚುಕಾಗೆ ಹತ್ರನೇ ತರಕಾರಿಗಳನ್ನ ತಗೊಳ್ತಾ ಇದ್ರು. ಆದ್ರಿಂದ ಚಿಚುಕಾಗೆ ಅವಳ ಕೈ ತುಂಬಾ ಹಣನು ಸಂಪಾದನೆ ಮಾಡ್ತಾ ಇದ್ಲು. ಚಿಚುಕಾಗೆ ಒಂದಿನ ರಾತ್ರಿ ಸಮಯ ಅವಳು ಸಂಪಾದನೆ ಮಾಡಿದ ಹಣನ ನೋಡಿ, ಈ ಗ್ರಾಮದ ಜನರು ಅಮಾಯಕರು. ನಾನು ಬಾವಿಯಲ್ಲಿ ಬೆಳೆದಂತಹ ತರಕಾರಿನ 2 ಪಟ್ಟು ಅಧಿಕ ಹಣ ಕೊಟ್ಟು ತಗೊಳ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಇವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅಷ್ಟೇ,
ಬಾವಿಯಲ್ಲಿರುವ ತರಕಾರಿನ ಯಗಣ ಇಲಿ ಏನಾದ್ರೂ ಬಂದು ಮಾಡ್ಬಿಡುತ್ತೆ, ಅಲ್ಲೇ ಕಾವಲಿಗಿರ್ಬೇಕು. ಚಿಚುಕಾಗೆ ಪ್ರತಿದಿನ ರಾತ್ರಿಯ ಸಮಯ ಚಿನ್ನು ನಿದ್ರೆ ಮಾಡಿದ್ಮೇಲೆ ಅವಳ ಮಂಚ, ಅವಳ ಬೆಡ್ಶೀಟ್ ಎಲ್ಲಾನು ಎತ್ಕೊಂಡು ಹೋಗಿ ಬಾವಿ ಒಳಗಡೆ ಗಿಡಗಳ ಪಕ್ಕದಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಆ ರಹಸ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದಕ್ಕೋಸ್ಕರ. ನಿಜವಾಗ್ಲೂ ಈ ವಿಷಯ ಚಿನ್ನುಗೆ ಗೊತ್ತಾಗ್ಲೇ ಇಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಮಧ್ಯಾಹ್ನದ ಸಮಯ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಊರಿನ ಮಧ್ಯದಲ್ಲಿ ಆಟಾಡ್ತಾ ಇದ್ರು. ಲೇ ಬನ್ನು, ನನಗೆ ಒಂದು ಸಂದೇಹ ಕಣೋ. ಚಿಚ್ಚು ಆಂಟಿ ತರಕಾರಿನ ಸಿಟಿಯಿಂದನೇ ತಗೊಂಬರೋದು ಅಂತ ಹೇಳ್ತಾರಲ್ವಾ, ಆದ್ರೆ ನಮ್ಮ ಊರಿನಿಂದ ಸಿಟಿಗೆ ಹೋಗೋದು ಒಂದೇ ಒಂದು ಬಸ್ಸು. ಆ ಬಸ್ಸಲ್ಲಿ ಯಾವತ್ತೂ ಕೂಡ ಚಿಚ್ಚು ಆಂಟಿನ ನಾನು ನೋಡ್ಲೇ ಇಲ್ಲ. ಮತ್ತೆ ಹೇಗೇನು ಸಿಟಿಯಿಂದ ತರಕಾರಿನ ತರ್ತಾರೆ? ಬನ್ನಗಿಳಿ ಯೋಚನೆ ಮಾಡಿ, ಹೌದು ಬುಜ್ಜಿ, ನನಗೂ ಕೂಡ ಅದೇ ಸಂದೇಹನೇ. ಬಸ್ಸಲ್ಲೂ ಇವರು ಹೋಗೋದಿಲ್ಲ, ನಮ್ಮ ಊರಿಗೆ ಸಪರೇಟ್ ಆಗಿ ಯಾವ ಗಾಡಿನೂ ಬರೋದಿಲ್ಲ. ಹಾಗಿರುವಾಗ ಹೇಗೆ ಫ್ರೆಶ್ ಆದ ತರಕಾರಿ ಬರುತ್ತೆ? ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಆವಾಗ್ಲೇ ಆ ಕಡೆ ಚಿನ್ನುಕಾಗೆ ಬಂದ. ಬನ್ನು ಬುಜ್ಜಿ ಅವನನ್ನ ಕರೆದ್ರು. ಲೇ ಚಿನ್ನು, ಬಾರೋ ಇಲ್ಲಿ. ನಿಮ್ಮಮ್ಮ ಪ್ರತಿದಿನ ಸಿಟಿಗೆ ಹೋಗಿ ಫ್ರೆಶ್ ಆದ ತರಕಾರಿನ ತರ್ತಿದಾರಾ? ಅದಕ್ಕೆ ಚಿನ್ನುಕಾಗೆ, ನನಗೆ ಏನ್ ಗೊತ್ತು ಬುಜ್ಜಿ, ನಮ್ಮಮ್ಮ ಸಿಟಿಯಿಂದ ತರಕಾರಿನ ತಗೊಂಡ್ಬರ್ತಿದಾರೋ ಇಲ್ವೋ ಅಂತ. ಆದ್ರೆ ಒಂದು ಆಶ್ಚರ್ಯ ನಡೀತಿದೆ. ಆಶ್ಚರ್ಯನಾ? ಏನೋ ಅದು? ಅದು ಏನಂದ್ರೆ ನಮ್ಮಮ್ಮ ಪ್ರತಿದಿನ ಮನೆಯಲ್ಲಿ ನಿದ್ರೆನೇ ಮಾಡೋದಿಲ್ಲ. ನಾನು ಬೆಳಿಗ್ಗೆ ಎದ್ದು ನೋಡುವಾಗ ಹೊರಗಿಂದ ಬರ್ತಾರೆ. ಎಲ್ಲಿಗಮ್ಮ ಹೋಗಿದ್ದೆ ಅಂತ ಕೇಳಿದ್ರೆ ನನ್ನನ್ನೇ ಬೈತಾರೆ, ಕೋಪ ಪಡ್ತಾರೆ. ಆದ್ರೆ ಉತ್ತರ ಮಾತ್ರ ಹೇಳೋದಿಲ್ಲ. ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಓಹೋ, ನಿಮ್ಮಮ್ಮ ಮನೆಯಲ್ಲಿ ನಿದ್ರೆ ಮಾಡೋದಿಲ್ವಾ? ಹಾಗಾದ್ರೆ ಏನೋ ಒಂದು ದೊಡ್ಡ ಅದ್ಭುತ ನಡೀತಾನೆ ಇದೆ. ಸರಿ ಕಣೋ ಚಿನ್ನು, ಇವತ್ ರಾತ್ರಿ ನಾನು ಬನ್ನು ನಿಮ್ ಮನೆ ಹತ್ರ ಬರ್ತೀವಿ. ನಿಮ್ಮಮ್ಮ ರಾತ್ರಿಯಲ್ಲಿ ಎಲ್ಲಿ ಹೋಗ್ತಾರೆ ಅಂತ ಹಿಂಬಾಲಿಸೋಣ. ಅವಾಗ ಸತ್ಯಾಂಶ ಗೊತ್ತಾಗುತ್ತೆ ಅಲ್ವಾ? ಆ ದಿನ ರಾತ್ರಿ ಎಲ್ರೂ ನಿದ್ರೆ ಮಾಡಿದ್ಮೇಲೆ ಬುಜ್ಜಿ ಬನ್ನು ಇಬ್ರು ಕೂಡ ಚಿಚುಕಾಗಿಯ ಮನೆ ಹತ್ತಿರ ಬಂದ್ರು. ರಾತ್ರಿ ಸಮಯ ಚಿಚುಕಾಗೆ ಯಾರಿಗೂ ಗೊತ್ತಿಲ್ದೆ ಮನೆ ಬಾಗಿಲನ್ನ ತೆರ್ಕೊಂಡು ಹೊರಗಡೆ ಹೋದ್ಲು. ಅದನ್ನ ಮಕ್ಳೆಲ್ರು ನೋಡ್ತಾ ಇದ್ರು. ಚಿಚುಕಾಗೆ ಅಕ್ಕಪಕ್ಕ ಯಾರಾದ್ರೂ ಇದ್ದಾರಾ ಅಂತ ನೋಡ್ಕೊಂಡು ಬಾವಿಯೊಳಗಡೆ ಹೋದ್ಲು. ಅದನ್ನ ನೋಡಿ 3 ಮಕ್ಳು ಕೂಡ ಆಶ್ಚರ್ಯಪಟ್ರು. ಏನು, ನಮ್ಮಮ್ಮ ಬಾವಿಯೊಳಗೆ ಆರೇ ಬಿಟ್ರು? ಅಲ್ಲೇನ್ ಮಾಡ್ತಿದ್ದಾರೆ? ಬಂದ್ರು, ಅಲ್ಲೇನ್ ನಡೀತಾ ಇದೆ ಅಂತ ನೋಡೋಣ. ಹಾಗೆ 3 ಜನಾನು ಬಾವಿಯ ಹತ್ತಿರ ಹೋಗಿ ಒಳಗಡೆ ಇಣುಕಿ ನೋಡಿದ್ರು. ಅಲ್ಲಿ ಮಂಚ ಹಾಕೊಂಡು ಚಿಚುಕಾಗೆ ಆ ಮಂಚದಲ್ಲಿ ಕೂತ್ಕೊಂಡಿದ್ಲು. ಆ ಬಾವಿ ಒಳಗಡೆ ಹಚ್ಚ ಹಸಿರಾಗಿರುವ ತರಕಾರಿ ಗಿಡಗಳು, ಅದರಲ್ಲಿರುವ ತರಕಾರಿಗಳು ಎಲ್ಲಾನು ಮಕ್ಳು 3 ಜನ ನೋಡಿದ್ರು. ಅರೇ, ನಿಮ್ಮಮ್ಮ ಬಾವಿಯೊಳಗೆ ತರಕಾರಿನ ಬೆಳೆಸ್ತಾ ಇದ್ದಾರ? ಒಳ್ಳೆ ಐಡಿಯಾ. ಬುಜ್ಜಿ ಕೋಪದಿಂದ, ಐಡಿಯಾ ಅಲ್ಲ ಕಣೋ ಬನ್ನು, ಇದು ಮೋಸ. ಈ ಆಂಟಿ ತರಕಾರಿನ ಬಾವಿಯೊಳಗೆ ಬೆಳೆದು ಸಿಟಿಯಿಂದ ತಂದಿರೋದು ಅಂತ ಡಬಲ್ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇವರ ಬಂಡವಾಳನ ಎಲ್ಲರ ಮುಂದೆ ಹೇಳ್ಬೇಕು. ಹಾಗಂತ ಹೇಳಿ, ಏ ಚಿಚ್ಚು ಆಂಟಿ. ಚಿಚುಕಾಗೆ ಬೆಚ್ಚಿ ಬಿದ್ದು ಮೇಲೆ ನೋಡಿ ಹೆದರ್ಕೊಂಡು, ಬುಜ್ಜಿ ಬನ್ನು, ಇಲ್ಲೇನ್ರೋ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಬಂದಿರೋದೇನೋ ಇರ್ಲಿ, ನೀವು ಒಳಗೇನ್ ಮಾಡ್ತಾ ಇದ್ದೀರಾ? ಬಾವಿ ಒಳಗೆ ತರಕಾರಿನ ಬೆಳೆದು ಸಿಟಿಯಿಂದ ತಂದಿರೋದು ಅಂತ ಡಬಲ್ ರೇಟಿಗೆ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಿದ್ದೀರಾ? ನೀವು ಮಾಡೋದು ಸರಿನಾ? ನೀವು ಮಾಡುವ ಮೋಸವನ್ನು ನಾವಿವತ್ತು ಕಂಡು ಹಿಡಿದಿದೀವಿ. ಇರಿ, ಇವತ್ತೇ ಮುನ್ನ ಪೊಲೀಸ್ ಆಫೀಸರ್ ಹತ್ರ ಹೋಗಿ ಇವತ್ತೇ ನಿಮ್ನ ಜೈಲಿಗೆ ಹಾಕಕ್ಕೆ ಹೇಳ್ತೀವಿ. ಚಿಚು ತುಂಬಾನೇ ಭಯದಿಂದ, ಅಯ್ಯಯ್ಯೋ ಬೇಡ ಕಣ್ರು, ಬೇಡ. ಮುನ್ನ ಪೊಲೀಸ್ ಆಫೀಸರ್ ಹತ್ರ ಮಾತ್ರ ಅಲ್ಲ, ಯಾರ ಜೊತೆನೂ ಹೇಳ್ಬೇಡಿ. ನಾನು ಅತಿ ಆಸೆ ಪಟ್ಟು ಈ ರೀತಿ ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ಯಾವತ್ತೂ ಕೂಡ ಹೀಗೆ ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿ. ಆಂಟಿ, ನೀವು ತಪ್ಪನ್ನು ಒಪ್ಪಿಕೊಂಡ ಮಾತ್ರಕ್ಕೆ ನಾವು ಹೇಳದೇ ಇರಲ್ಲ. ಈ ವಿಚಾರ ಎಲ್ಲರಿಗೂ ಗೊತ್ತಾಗ್ಬೇಕು. ಆವಾಗ ಚಿಚುಕಾಗೆ, ಅಯ್ಯೋ ಬೇಡ ಬುಜ್ಜಿ, ಬೇಡ ಪ್ಲೀಸ್. ನಾಳೆಯಿಂದ ನಾನು ಈ ಊರಲ್ಲಿ ಕಡಿಮೆ ಬೆಲೆಗೇನೆ ತರಕಾರಿನ ಮಾರಾಟ ಮಾಡ್ತೀನಿ. ಯಾರ ಜೊತೆನೂ ಅಧಿಕ ಲಾಭಕ್ಕೆ ಆಸೆ ಪಟ್ಟು ನಾನು ವ್ಯಾಪಾರನ ಮಾಡೋದಿಲ್ಲ. ಬುಜ್ಜಿ ಸ್ವಲ್ಪ ಯೋಚನೆ ಮಾಡಿ, ಸರಿ ಆಂಟಿ, ಇವತ್ತು ನಿಮ್ಮ ತಪ್ಪನ್ನ ನೀವು ಒಪ್ಕೊಂಡು ತಿದ್ಕೋತೀನಿ ಅಂತ ಹೇಳಿದಕ್ಕೆ ನಿಮ್ನ ಸುಮ್ನೆ ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಆದ್ರೆ ಇನ್ನೊಮ್ಮೆ ತಪ್ಪು ಮಾಡಿದ್ರೆ ನಾವು ನಿಮ್ನ ಸುಮ್ನೆ ಬಿಡೋದಿಲ್ಲ. ಸರಿ ಬುಜ್ಜಿ, ನಾಳೆಯಿಂದನೇ ನಾನು ಕಡಿಮೆ ಬೆಲೆಗೆ ತರಕಾರಿನ ಮಾರ್ತೀನಿ. ಹಾಗಂತ ಹೇಳಿ ಅಲ್ಲಿಂದ ಬುಜ್ಜಿ ಹಾಗೂ ಬನ್ನು ಇಬ್ರು ಹೋಗ್ಬಿಟ್ರು. ಅವಾಗ ಚಿಚು ಬಾವಿಯಿಂದ ಹೊರಗಡೆ ಬಂದ್ಲು. ಏನೋ ಚಿನ್ನು, ನೀನೇ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದ? ನನ್ ವ್ಯಾಪಾರನ ಮಣ್ಣು ಮುಕ್ಕಿಸ್ಬಿಟ್ಟೆ.
ಅಮ್ಮೋ, ನೀವು ಎಲ್ಲರ ಬಳಿ ನಿಜವನ್ನೇ ಹೇಳಿ ಸ್ವಲ್ಪ ಅಧಿಕ ಬೆಲೆಗೆ ಮಾರಾಟ ಮಾಡ್ಬೋದಾಗಿತ್ತು. ಆದ್ರೆ ಒಂದೇ ಸಲ ಹೊರಗಿಂದ ತಗೊಂಬರದು ಅಂತ ಅಧಿಕ ಲಾಭವನ್ನು ಸಂಪಾದನೆ ಮಾಡಕ್ಕೆ ಹೊರಟಿದ್ದೀರಾ. ಇನ್ ಮುಂದೆಯಾದ್ರೂ ನೀವು ಯಾರಿಗೂ ಮೋಸ ಮಾಡದೇ ಇರಿ. ಹಾಗಂತ ಹೇಳಿ ಚಿನ್ನುಕಾಗೆ ಮನೆಯೊಳಗಡೆ ಹೋದ. ಪಾಪ ಚಿಚು ಅಲ್ಲೇ ಕೂತ್ಕೊಂಡಿದ್ಲು. ಮರುದಿನ ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ಚಿಚುಕಾಗೆ ಅಂಗಡಿ ಓಪನ್ ಮಾಡಿದ ತಕ್ಷಣ ಎಲ್ಲ ಪಕ್ಷಿಗಳು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಅವಾಗ ಟೊನಿ ಪರ್ಸಿಂದ ಹಣ ತೆಗೆದು, ಏನೇ ಚಿಚ್ಚು, ಇವತ್ತು ಕೂಡ ಬದ್ನೆಕಾಯಿ ಅದೇ 180? ಚಿಚುಕಾಗೆ ನಗುತ್ತಾ, ಇಲ್ಲ ತುನಿ, ಇವತ್ತಿಂದ ಬದ್ನೆಕಾಯಿ ಕೇವಲ 40 ರೂಪಾಯಿ, ಟೊಮೆಟೊ ಕೆಜಿ 30 ರೂಪಾಯಿ. ಚೋಟಗಿಳಿ ಶಾಕ್ ಆಗಿ, ಏನು, ಬೇರೆ 40 ರೂಪಾಯ? ಮೊನ್ನೆ ತನಕ 120 ಅಂದೆ, ಇವತ್ತು 40 ಅಂತೀಯ? ಒಂದೇ ಸಲ ಬೆಲೆ ಕಡಿಮೆ ಆಯ್ತಾ? ಮಹಿ ಕೂಡ ಆಶ್ಚರ್ಯದಿಂದ, ಹೌದು ಚಿಚ್ಚು, ಒಂದೇ ಸಲ ನೀನು ರೇಟ್ನ ಜಾಸ್ತಿ ಮಾಡೋಳು. ಇವತ್ತು ಕಡಿಮೆ ಮಾಡಿದ್ಯಾ ಅಂದ್ರೆ ಸಿಟಿಯಲ್ಲಿ ಬೆಲೆ ಕಡಿಮೆ ಆಗಿದ್ಯಾ? ಆವಾಗ ಚಿಚು ಸ್ವಲ್ಪ ಟೆನ್ಷನ್ ಆಗಿ, ಹೌದು ಮಗಿ ಅವ್ರೆ, ಸಿಟಿಯಲ್ಲಿ ಇದಕ್ಕೆ ಬೆಲೆ ಕಡಿಮೆ ಆಗಿದೆ. ಅವ್ರು ಕೂಡ ನನಗೆ ಕಡಿಮೆ ಬೆಲೆಗೆ ಕೊಟ್ಟಿದ್ದಾರೆ. ಅದಕ್ಕೇನೆ ನಾನು ಕೂಡ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಿದ್ದೀನಿ. ನೀವೆಲ್ಲರೂ ಸಂತೋಷದಿಂದ ತಗೊಂಡೋಗಿ. ನಿಮಗೆ ಏನೇನ್ ಬೇಕೋ ತಗೊಳ್ಳಿ. ಹಬ್ಬ, ಪರವಾಗಿಲ್ಲ, ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ತೀರ್ತು ಅನ್ಕೋತೀವಿ. ಬರೀ ದುಡ್ದಿದ್ ದುಡ್ಡೆಲ್ಲ ನಿನಗೇನೆ ತರಕಾರಿಗೆ ಕೊಡ್ತಾ ಹೋಗ್ತಿದ್ದೋ. ಹಾಗೆ ಚಿಚುಕಾಗೆ ಎಲ್ಲರಿಗೂ ವಿನಯದಿಂದ ಕಮ್ಮಿ ಬೆಲೆಗೆ ತರಕಾರಿ ವ್ಯಾಪಾರ ಮಾಡ್ತಾ ಇದ್ಲು. ಇದನ್ನ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ ಚಿನ್ನು, ಬುಜ್ಜಿ, ಬನ್ನು 3 ಜನ ಕೂಡ ನಗಾಡ್ತಾ ಇದ್ರು. ನೋಡ್ತಾ ಬನ್ನು, ನಮ್ಮ ಗೇಟಿಗೆ ಆಂಟಿ ನಮ್ ದಾರಿಗೆನೆ ಬಂದ್ಬಿಟ್ಟಿದ್ದಾರೆ. ಹೌದು ಬುಜ್ಜಿ, ಇನ್ನು ಆಂಟಿ ಯಾವಾಗ್ಲೂ ಮೋಸ ಮಾಡಲ್ಲ. ಹಾಗೆ ಚಿಚುಕಾಗೆ ಬಾವಿಯಲ್ಲಿ ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದೆ ತರಕಾರಿನ ಬೆಳೆಸಿ ನಿಯತ್ತಾಗಿ ನ್ಯಾಯವಾದ ಬೆಲೆಗೆನೆ ತರಕಾರಿಗಳನ್ನ ಎಲ್ರಿಗೂ ಮಾರ್ತಾ ಇದ್ಲು. ಹಾಗೆ ಅವಳು ದುರಾಸೆ ಎಲ್ಲಾನು ಬಿಟ್ಬಿಟ್ಟು ನಿಯತ್ತಾಗಿ ವ್ಯಾಪಾರ ಮಾಡ್ತಾ ಇದ್ಲು.